ಜನಗಳಿಗೆ ಭ್ರಮ ನಿರಸನಾಗಿರಬಹುದು. ಇದು ಚೇಂಜ್ ಆಗಿದೆ. ಆ ಮೊದಲನ ಅರವಿಂದ್ ಕೇಜ್ರಿವಾಲ್ ಇಲ್ಲ. ನಾವ್ ಹೇಳ್ತೀವಲ್ಲ, ನೋಡು ನೋಡು ಏನೋ ಏನಾಗಿ ಬದಲಾಗ್ತಾ ಇದ್ದಾಳೆ, ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾಳೆ. ಸೊ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಎಲ್ಲಾ ರಾಜಕೀಯ ನಾಯಕರಂತೆ ನಾಗವಲ್ಲಿಯಾಗಿ ಬದಲಾದ್ರು ಬೇಡ ಅಂತ ಡಿಸೈಡ್ ಮಾಡಿದಂಗಿದೆ. ನೋಡಿ, ಬರೀ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಗೆಲುವಿನ ಖುಷಿ ನೋಡಿ ಬಿಜೆಪಿಯಲ್ಲಿ. ಹೌದು, ಈಗ ಸಿಖ್ಖರ ಓಟ್ ಕೂಡ ಬಿಜೆಪಿಯ ಪಾಲಾಗ್ಬಿಟ್ಟಿದೆ ಅಂತ. 8 ಕ್ಷೇತ್ರಗಳು ಸಿಖ್ಖರ ಪ್ರಾಬಲ್ಯ ಇರುವಂತಹ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆ ಸಾಧಿಸಿಕೊಂಡಿದೆ. ಆ ಮೂಲಕ ಪಂಜಾಬಿಗರು ಬಿಜೆಪಿಗೆ ಬಲ್ಲೆ ಬಲ್ಲೆ ಅಂತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸಂಭ್ರಮಾಚರಣೆ ಬಿಜೆಪಿ ಪಾಳ್ಯದಲ್ಲಿ ನೋಡೋದಕ್ಕೆ ಸಿಗ್ತಾ ಜಾಟು ಮತ್ತು ಸಿಖ್, ಮುಸ್ಲಿಮು, ಹಿಂದೂ ಬಹುತೇಕ ಎಲ್ಲ ಓಟ್ಗಳು ಕೂಡ ಬಿಜೆಪಿಗೆ ವರದಾನ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಒಂದು ಮಾತಿತ್ತು, ಹಿಂದೂ ಅಸ್ತ್ರ ಇಟ್ಕೊಂಡು ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಅದೇ ವರ್ಕೌಟ್ ಆಗುತ್ತೆ ಅಂತ. ಬಟ್ ಇಲ್ಲಿ ಎಲ್ಲಾ ಸಮುದಾಯದವರು ಕೂಡ ಓಟ್ ಹಾಕ್ಬಿಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. जो है मध्य प्रदेश जो है और सीधा सीधा दावा कर रही है कि इस बार जो दिल्ली में ಬಿಜೆಪಿ ಪಾಳ್ಯದಲ್ಲಿ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯ ಅಥವಾ ಅಧಿಕಾರದ ಚುಕ್ಕಾಣಿ ಹಿಡಿತಿದ್ದೀವಿ ಅನ್ನುವಂತಹ ಖುಷಿ ನೋಡೋದಕ್ಕೆ ಸಿಗ್ತಾ ಇದೆ ಬಿಜೆಪಿ ನಾಯಕರಲ್ಲಿ. ಆಲ್ರೆಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕಾರ್ಯಕರ್ತರಲ್ಲಿ. ಶತಮಾನದ ನಂತರ ಅಲ್ಲಿಗೆ ದೆಹಲಿ ಜನರ ದಿಲ್ ಕದ್ದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಂತ. ಓಕೆ, ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಮೂವರು ರೇಸಲ್ಲಿದ್ದಾರೆ. ಅಲ್ಲಿ ಪರ್ವೇಶ್ ವರ್ಮಾ ಮಾಜಿ ಸಂಸದ, ಇವರು ಮೌರಾಲಿಂದ 2 ಬಾರಿ ಸಂಸದ ಶಾಸಕ, ಮತ್ತು ಇವರ ತಂದೆ ಸಾಹಿಬ್ ಸಿಂಗ್ ವರ್ಮಾ ಮುಖ್ಯಮಂತ್ರಿ ಆಗಿದ್ರು. ಈ ಬಾರಿ ಇವರು ನೇರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಪರ್ವೇಶ್ ವರ್ಮಾ. ಕೇಜ್ರಿವಾಲ್ ಒಂದು ಕಡೆ ಮುಖ್ಯಮಂತ್ರಿಯ ಕೆಲಸ ಮಾಡಿದಂಥವರು, ಅವರ ವಿರುದ್ಧ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಪರ್ವೇಶ್ ವರ್ಮಾ, ಆಮೇಲೆ ಅವರ ವಿರುದ್ಧ ಸಂದೀಪ್ ದೀಕ್ಷಿತ್, ಇವರು ಶೀಲಾ ದೀಕ್ಷಿತ್ ಅವರ ಮಗ. ಸೊ ಹಾಗಾಗಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಮಕ್ಕಳು ಸ್ಪರ್ಧೆ. 7,000 ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಕೇವಲ 2008ರಲ್ಲಿ 8 ಕ್ಷೇತ್ರಗಳನ್ನು ಗೆದ್ದಿದ್ದಂಥ ಕಾಂಗ್ರೆಸ್ ಕಳೆದ 2 ಚುನಾವಣೆಗಳಲ್ಲಿ 0-0, ಈ ಬಾರಿ 100% ಮೇಲುಗೈ, 1 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಎಸ್, ಶ್ರೀಪಾದ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಶ್ರೀಪಾದ್. ಥ್ಯಾಂಕ್ ಯು ಸರ್. ಒಂದ್ ರೀತಿ ಬಿಜೆಪಿ ಅವರಿಗೆ ನಿರೀಕ್ಷಿತ ಗೆಲುವು ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲಿನಿಂದಾನು ಕೂಡ ಅವರು ಯಾವಾಗ ದೆಹಲಿ ಚುನಾವಣೆ ಅನೌನ್ಸ್ ಆಯ್ತು ಅವಾಗ್ಲಿಂದ ಈ ಸಾರಿ ಗೆಲುವು ನಮ್ದೇ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈ ಸಾರಿ ಮಧ್ಯಮ ವರ್ಗದ ಜನ ಖಂಡಿತವಾಗಿಯೂ ನಮ್ಮನ್ನ ಕೈ ಹಿಡಿತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಕೆಳವರ್ಗದ ಜನರು ಕೂಡ ನಮ್ಮ ಕೈ ಹಿಡಿತಾರೆ ಅಂತ. ಆದ್ರೆ ಆಪ್ನವ್ರಿಗೆ ತೀರಾ ಕೆಳಮಟ್ಟದ ಜನರು ಮಾತ್ರ ಅವ್ರ ಜೊತೆಗಿದ್ರ, ಉಳಿದವರೆಲ್ಲರೂ ಕೂಡ ಆಪ್ನಿಂದ ಡೈರೆಕ್ಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆದ್ರ ಅನ್ನುವಂತಹ ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೆಸರು ಹೇಳ್ಕೊಂಡು ಬಂದಂತಹ ಆಮ್ ಆದ್ಮಿ ಪಾರ್ಟಿಯವರು ಭ್ರಷ್ಟಾಚಾರದ ಆರೋಪದಲ್ಲೇ ಸಿಕ್ಕಾಕೊಂಡು ಇವತ್ತು ಈ ರೀತಿ ಸೋಲಿನ ರುಚಿಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ನನಗೆ ಅದರ ಮಿಡ್ಲಲ್ಲಿ ಕೂಡ ಒಂದು ವೇಳೆ ಭ್ರಷ್ಟಾಚಾರದ ಆರೋಪ ಬಂದಿದ್ರು ಕೂಡ, ಅಬಕಾರಿ ವಿಚಾರದಲ್ಲಿ ಬಂದಿದ್ರು ಕೂಡ ಜನ ಸ್ವಲ್ಪ ಆದ್ರೂ ಮಾಫಿ ಮಾಡ್ತಾ ಇದ್ರೆ. ಯಾಕಂದ್ರೆ ಯಾವುದೇ ರಾಜಕಾರಣಿಗಳು ಕೂಡ ಎಲೆಕ್ಷನ್ ಮಾಡೋಕೆ ದುಡ್ಡು ಬೇಕು. ನಾವೊಂದು ಲೋಕಸಭಾ ಚುನಾವಣೆ ಅಂತ ಹೇಳುವಾಗ 40 ಲಕ್ಷ ಅಂತ ಹೇಳ್ತೀವಿ. ನಾವೇ ನಗೆಪಾಟ್ಲಿ ಗಿಡ ಅಂದ್ರೆ 40 ಲಕ್ಷದಲ್ಲಿ ಆಗತ್ತಾ ಅಂತೇಳಿ ಕೋಟಿ ನಮ್ಮ ಮುಂದೆ ಆಗ್ತಾ ಇರುತ್ತೆ. ಜನ ಅದನ್ನು ಕೂಡ ಮಾಫಿ ಮಾಡ್ತಾ ಇದ್ರು. ಬಹುಶಃ ಏನೋ ಆರೋಪ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಮೇಲೆ, ಏನು ಎಲ್ಲರೂ ಮಾಡಲ್ವಾ, ಅಬಕಾರಿ ಇಲಾಖೆಯಲ್ಲಿ ಏನು 300 ಕೋಟಿ ದೊಡ್ಡ ಇದಾ ಅಂತ ಬರ್ಬೋದಿತ್ತು. ಆದರೆ ಈ ಮನುಷ್ಯ ಆ ಶೀಶ್ಮಾಲ್ ರಚನೆ ಮಾಡ್ಕೊಂಡ್ರಲ್ಲ,
ಅದು ಓಕೆ, ಸರ್ಕಾರಿ ನೆಕ್ಸ್ಟ್ ಬಂದವರು ಬೇಕು, ಮತ್ತೊಂದು ಬಂದವರು ಬೇಕು, ಬೇರೆ ವಿಚಾರ. 7-8 ಕೋಟಿಯಲ್ಲಿ ಆಗ್ತಾ ಇರುವಂಥದ್ದು 30-35 ಕೋಟಿಗೆ ಹೋದಾಗ ಅದನ್ನು ಒಂಥರ ಹೆಂಗೆ ಅಂತಂದರೆ ಏನು ಮಾಡಿದರೆ ಅನ್ನೋ ರೀತಿಯಲ್ಲಿ. ಯಾಕಂದರೆ ಇದೇ ಮನುಷ್ಯ ನನಗೆ 1 BHK ಸಾಕು, 2 BHK ಸಾಕು ಅಂತ ಹೇಳ್ತಾ ಇದ್ದಂಥ ಮನುಷ್ಯ ಈ ಥರ ಬಂದಾಗ ಅನಿಸ್ಬಿಡುತ್ತೆ, ಓ ಇದು ನಾಗವಲ್ಲಿ ಬದಲಾಗ್ತಾ ಇದ್ದಾಳೆ ಅಂತೇಳಿ. ಒಂದು ಮಾತಿದೆ ಶ್ರೀಪಾದ್, 2 ಟೈಪ್ ಏನು ಗೊತ್ತಾ? ಈಗ ಒಬ್ಬ ಕುಡಿದು ತೂರಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಒಬ್ಬ MLA. ಒಬ್ಬ ಕುಡಿದು ತೂರಾಡ್ತಾ ಇರುವಂಥ ಒಂದು MLAದು ಒಂದು ಫೋಟೋ ಸಿಗುತ್ತೆ, ಒಂದು ವಿಡಿಯೋ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಅದು ಕಾಂಗ್ರೆಸ್ನವನಾಗಿದ್ದರೆ ವಿಚಾರ ಬೇರೆ, BJP ಆಗಿದ್ರೆ ವಿಚಾರ ಬೇರೆ. ಕಾಂಗ್ರೆಸ್ ಅವನಾಗಿದ್ದರೆ ಅದು ದೊಡ್ಡ ಸುದ್ದಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲ್ಲ. ಯಾಕಂದರೆ ಅವರು ಅದು ಆಲ್ರೆಡಿ ಒಪ್ಕೊಂಡಿರ್ತಾರೆ, ಇಲ್ಲಪ್ಪ ನಾವಿದೆಲ್ಲ ಮಾಡ್ತಾ ಇರ್ತೀವಿ, ಎಣ್ಣೆ ಗಿಣ್ಣೆ ಪಾರ್ಟಿ ಎಲ್ಲ ಮಾಡ್ತಾ ಇರ್ತೀವಿ ಅಂತೇಳಿ. BJP ಅವ್ರು ಸಿಕ್ಕಾಕೊಂಡ್ರೆ ಅದು ಭಾಳ ದೊಡ್ಡ ಇಶ್ಯೂ ಆಗುತ್ತೆ. ಯಾಕಂದರೆ ಪ್ರತಿ ಸಲ ಕೂಡ ಅದನ್ನು ಇಲ್ಲಪ್ಪ ಅದಲ್ಲ ಇದಿಲ್ಲ ಅಂತ ಮಾತಾಡ್ತಿರ್ತಾರಲ್ಲ. ಈಗ ಒಂದು ವೇಳೆ BJP ನಾಯಕ ಬೀಫ್ ತಿನ್ನುವಾಗ ಸಿಕ್ಕಾಕೊಂಡ್ರೆ, ಕಾಂಗ್ರೆಸ್ ನಾಯಕ ಸಿಕ್ಕಾಕೊಂಡ್ರೆ ಸಮಸ್ಯೆ ಆಗಲ್ಲ, ನಾವಿಲ್ಲಪ್ಪ ಅದಕ್ಕೇನು ವಿರೋಧ ಅಲ್ಲ, ನಾವು ತಿಂತೀವಿ ಅಂತ. BJP ಹೇಳಿ ಇಲ್ಲಿ ಆಗಿದ್ದು ಅದೇ ಅಂತ ನಾನು ಹೇಳ್ತಿರೋದು. ಅಂದರೆ ನೀವೇನು ಫೋಟೋ ಫ್ರೇಮ್ ಹಾಕ್ಕೊಂಡಿದ್ರಿ, ಇಲ್ಲ ನಾವು ನಿಮ್ಮ ದುಡ್ಡನ್ನು ಹಾಳು ಮಾಡಲ್ಲ, ಮತ್ತೊಂದು ಮಾಡಲ್ಲ, ಮಗದೊಂದು ಮಾಡಲ್ಲ ಅಂತ ಹೇಳಿದವ. ಅಲ್ಲಪ್ಪ ಆಯ್ತು, BJP ಅವರು ಆರೋಪ ಮಾಡ್ತಾ ಇದ್ದಾರೆ ನಿನ್ನ ದುಡ್ಡು ತಿಂದೆ ಯಾವುದು ಅಬಕಾರಿಯಲ್ಲಿ ಅಂತೇಳಿ, ಅದನ್ನು ಒಪ್ಕೊಳ್ಳೋಣ, ನಿನ್ನನ್ನು ಏನು ಟಾರ್ಗೆಟ್ ಮಾಡಿದ್ರು ಅಂತೇಳಿ. ಫಿಶ್ ಮಾಲ್ಗೆ 30 ಕೋಟಿ, ಎಲ್ಲಿ 2 BHK, ಅದು 10 ವರ್ಷದಲ್ಲಿ ನೀನು ಉಳಿದವ್ರಿಗೆ ಏನು ಪಾಠ ಮಾಡೋದು, ಅದು ಬಂದಿರಬಹುದು ಅಂತೇಳಿ. ವೆರಿ ಅನ್ಫಾರ್ಚುನೇಟ್ ಏನಂತಂದ್ರೆ ಈ ಸಾರಿ ಬಹಳ ಅನ್ಫಾರ್ಚುನೇಟ್ ಏನಂತಂದ್ರೆ ಭ್ರಷ್ಟಾಚಾರದ ವಿಚಾರವಾಗಿ ಇಲ್ಲಿ ಎಲೆಕ್ಷನ್ ನಡೆದಿದ್ದು. ಹೌದು ಹೌದು. ಆಮ್ ಆದ್ಮಿ ಪಾರ್ಟಿಯವರು ಯಾವಾಗ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾ ಇದ್ದಂತವ್ರು, ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ BJP ಇವತ್ತು ಅಧಿಕಾರದ ಗದ್ದುಗೆ ಏರ್ತಾ ಇರುವಂತದ್ದು. ಆಪ್ನ ವಿರುದ್ಧ ಅನ್ಫಾರ್ಚುನೇಟ್ ಆಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇರೋದು ಇಲ್ಲಿ ಪ್ರಸ್ತುತ ಅಂತ ಅನಿಸ್ತಾ ಇದೆ. ಆಮೇಲೆ ಅಜಯ್ ಮಾಕೆನ್ ಅವರು ಕಾಂಗ್ರೆಸ್ ನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ಅವ್ರು ಏನ್ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂತೆ ದಿಢೀರ್ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ನೇರವಾಗಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಬಂದು ಏನ್ ಹೇಳಿದ್ರು, ಶರದ್ ಪವಾರ್ ಭ್ರಷ್ಟ, ಸೋನಿಯಾ ಗಾಂಧಿ ಭ್ರಷ್ಟರು, ನಿತಿನ್ ಗಡ್ಕರಿ ಭ್ರಷ್ಟರು, ಎಲ್ಲರೂ ಭ್ರಷ್ಟರು ಅಂತ ಆರೋಪ ಮಾಡಿದವರು ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡವ್ರು ಯಾರು? 50,000 ಕೋಟಿಯ ಸ್ಕ್ಯಾಮ್. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಸಂಜಯ್ ಸಿಂಗ್ ಇತ್ಯಾದಿ 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 ಜನರು. ಸೊ ಈಗ ಜನರನ್ನ ತಾಗಿತ್ತು ಈ ಭ್ರಷ್ಟಾಚಾರದ ವಿಚಾರವ, ಅಥವಾ ಯಮುನಾ ಕ್ಲೀನ್ ವಿಚಾರವ, ಅಥವಾ ಈ 12 ಲಕ್ಷದ ಸ್ಲ್ಯಾಬ್ ವಿಚಾರ ಏನಲ್ಲಿ ಪ್ರಸ್ತಾಪ ಆಯಿತು. 60% ಜನರಿಗೆ ಈ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಇಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನೀವು ಯಾವ ತರ ನೋಡ್ತೀರಿ? ಡೆಫಿನೆಟ್ಲಿ ಒಂದು ಏನಂತಂದ್ರೆ ನಿಮ್ಮ ಬದ್ಧತೆ ಏನಿರುತ್ತೆ ಅಂತ. ಈಗಲೂ ಕೂಡ ನರೇಂದ್ರ ಮೋದಿ ಅವರನ್ನ ಜನ ಯಾಕೆ ಇಷ್ಟಪಡ್ತಾರೆ ಅಂತಂದ್ರೆ, ಈಗ ನಾನೊಮ್ಮೆ ದಿನೇಶ್ ಗುಂಡೂರಾವ್ ಹತ್ರ ಮಾತಾಡ್ತಾ ಇದ್ದೆ. ನೀವು ಎಷ್ಟೇ ಹೇಳಿದ್ರು ಕೂಡ ನೀವು ದೇಶಕ್ಕೆ ಮೋಸ ಮಾಡಬಲ್ಲರು ಅಂತ ನೀವು ನರೇಂದ್ರ ಮೋದಿನ ಹೇಳಕ್ ಬರೋದಿಲ್ಲ. ಆಯ್ತಾ, ಅದು ಬೇರೆ. ಅವ್ರಿಗೆ ಮದುವೆ ಆಗಿಲ್ಲ, ಭ್ರಷ್ಟಾಚಾರ ಮಾಡಲ್ಲ. ನರೇಂದ್ರ ಮೋದಿ, ನಾನು ಆಗ್ಲೂ ಹೇಳಿದೆ, ನರೇಂದ್ರ ಮೋದಿ ಏನು ಹೇಳಿದ್ರು, ನಾ ಕಾವುಂಗ ನಾ ಕಾನೆ ದುಂಗ. ಅವರ ಬಗ್ಗೆ ಆ ಬದ್ಧತೆ ಈಗಲೂ ಇದೆ. ಹಾಗಂತ BJP ಎಲ್ಲ ನಾಯಕರು ನಾ ಕಾವುಂಗ ನಾ ಕಾನೆ ದುಂಗನ ಅಲ್ಲ, ಅಲ್ಲಿ ಭ್ರಷ್ಟಾಚಾರಿಗಳು ಕೂಡ ಇದ್ದಾರೆ. ಆದರೆ ನಿಮಗೆ ಒಂದು ಮಾತಿದೆಯಲ್ಲ, ಅಂಡೆ ಬಾಯಿ ಕಟ್ಟಬಹುದು, ದೊಂಡೆ ಬಾಯಿ ಕಟ್ಟಕ್ಕಾಗಲ್ಲ.